ಸುತ್ತಮುತ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮನೆಗಳು, ಅದರ ಆವರಣ ಮಿತಿಯೊಳಗೆ ಸರಕಾರಿ ಶಾಲೆ ಮತ್ತು ಅವರ ಸರಹದ್ದಿನ ಹತ್ತಿರ ಒಂದು 100 ಮೀಟರ್ ಅಂತರದಲ್ಲಿ 2 ಪಂಚಾಯತ್ ಬೋರು, ಕುಡಿಯುವ ನೀರಿನ ಟ್ಯಾಂಕು ಹಾಗೂ ತುಂಬ ವಸತಿ ಪ್ರದೇಶಗಳು, ಎಲ್ಲ ಶಾಲೆ ದೇವಸ್ಥಾನ ಎಲ್ಲ ಆಸುಪಾಸಿನಲ್ಲಿ ಇದ್ದರು. ಇದನ್ನು ಕೊಟ್ಟಾಗ ಅದನ್ನು ನೋಡಿ ನಾವು ಇದು ಮಾಡ್ತೇನೆ ಅಂತ ಹೇಳಿದರು. ಇಷ್ಟರ ತನಕ ನಮಗೆ ಯಾವುದೇ ಅವರಿಂದ ಪ್ರತಿಕ್ರಿಯೆ ಸರಿಯಾದ ಸಿಗಲಿಲ್ಲ. ಆದ ಕಾರಣ ಕೂಡಲೇ ಈ ಗಣಿಗಾರಿಕೆಯನ್ನು ನಿಲ್ಲಿಸದೇ ಇದ್ದಲ್ಲಿ ನಾವು ಮರ್ಕಂಜದಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಿ ಚುನಾವಣಾ ಬಹಿಷ್ಕಾರವನ್ನು ಕೂಡ ಮಾಡ್ತೇವೆ. ಯಾವುದೇ ತೊಂದರೆ ಆಗು ಹೋಗುಗಳಿಗೆ ಜವಾಬ್ದಾರರು ಜಿಲ್ಲಾಧಿಕಾರಿಯವರು ಮತ್ತು ತಹಶೀಲ್ದಾರ್ ನೇರ ಹೊಣೆಯಾಗಿರ್ತಾರೆ ಅಂತ ಈ ಮುಖಾಂತರ ಹೇಳಲಿಕ್ಕೆ ನಾವು ಇಲ್ಲಿ ಈ ಪ್ರೆಸ್ ಮೀಟಿಂಗನ್ನು ಕರೆದಿದ್ದೇವೆ. ನಮಗೆ ನಿಮ್ಮ ಜನ್ಮದಲ್ಲಿ ನಿಮ್ಮ ಜೀವಮಾನದಲ್ಲಿ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಪ್ರಾರಂಭ ಆಗುವಾಗ ಮೊನ್ನೆ ಒಂದು ಮಾತು ಹೇಳಿದ್ವಿ, ಇನ್ನೂ ಯಾವುದೇ ತೊಂದರೆ ಇಲ್ಲ, ಕೆಲವು ದಿನದಲ್ಲಿ ನಾವು ಮರ್ಕಂಜವನ್ನು ಹುಡಿ ತೆಗಿತೇವೆ. ಅದನ್ನು ನಾವು ನಮ್ಮ ಗ್ರಾಮದ ಒಂದು ಗ್ರೂಪ್ ಇದೆ, ವಾರ್ಡ್ ಗ್ರೂಪ್ ಅಂತ, ಅದರಲ್ಲಿ ಚರ್ಚೆಗೆ ಬರುವಾಗ ಎಲ್ಲರೂ ಸಾರ್ವಜನಿಕರು ಚರ್ಚೆ ನಡೀತಾ ಇತ್ತು. ಆವಾಗ ಅವರು ಕೋರೆ ಮಾಲೀಕರು ನೇರ ಹಾಕಿದರು. ಸುತ್ತಮುತ್ತಲಿನ ಮನೆ ಬಿರುಕು ಮತ್ತು ದೇವಸ್ಥಾನಗಳಲ್ಲಿ ಬಿಟ್ಟಂಥ ಬಿರುಕು ತೊಂದರೆಗಳನ್ನೆಲ್ಲವನ್ನು ಅವರಿಗೆ ತೋರಿಸಿಕೊಟ್ಟು ಶಾಲೆಯ ಅಂತರದ ಮಾಹಿತಿಯನ್ನು ಕೂಡ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗಿದೆ. ಆದರೂ ಕೆಲವು ಅಧಿಕಾರಿಗಳು ಸಾಮೀಲಾಗಿ 300 ಮೀಟರಲ್ಲಿ ಇರುವಂಥ ಶಾಲೆಯನ್ನು 1 ಕಿಲೋಮೀಟರಲ್ಲಿ ಇದೆ ಅಂತ ಹೇಳುವಂಥ ತೋರಿಸಿಕೊಡುವ ಕೆಲಸವನ್ನು ಕೆಲವು ಅಧಿಕಾರಿಗಳು ಮಾಡಿದ್ದಾರೆ. ನಮ್ಮ ಅಲ್ಲಿಯ ಹೋರಾಟಗಳಿಗೆ ಜನಪ್ರತಿನಿಧಿಯವರ ಬೆಂಬಲ ಎಲ್ಲರದ್ದು ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಪಂಚಾಯಿತಿ ಮೆಂಬರ್ನವ್ರದ್ದು ಯಾವುದು ನಮಗೆ ಅಷ್ಟು ಸ್ಪಂದನೆ ಸಿಗಲಿಲ್ಲ. ನಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಜಿಲ್ಲಾ ಪಂಚಾಯತ್ ಇವರು ನಮ್ಮೊಟ್ಟಿಗೆ ಇದ್ದಾರೆ, ಆದರೆ ಇವತ್ತು ಅವರಿಗೆ ಚುನಾವಣಾ ನೀತಿ ಸಂಹಿತೆ ಇರುವ ಕಾರಣ ಸ್ವಲ್ಪ ನಮ್ಮಿಂದ ಹೊರಗುಳಿದಿದ್ದಾರೆ. ಮತ್ತು ಇದಕ್ಕೆ ಅಧಿಕಾರಿ ವರ್ಗದವರು ಸಹಾಯ ಮಾಡದಿದ್ದರೆ ಕಾನೂನು ಪ್ರಕಾರ ಅಲ್ಲಿ ಆಗಲಿಕ್ಕಿಲ್ಲ. ಅಧಿಕಾರಿಗಳು ಕೈ ಜೋಡಿಸಿದ ಕಾರಣ 388 ಮೀಟರ್ ಇದ್ದದ್ದು 1 ಕಿಲೋಮೀಟರ್ ಆಗಿರೋದು. ಈ ಥರದ ತಪ್ಪುಗಳಿಂದ ಅವರಿಗೆ ಬೇಕಾದಾಗೆ ನಡೆದುಕೊಂಡ ರೀತಿಯಿಂದ ಅಧಿಕಾರಿಗಳು ಈ ಥರ ಆಗ್ತಾ ಇರೋದು. ಅಲ್ಲಿ ನಿಜವಾದ ವೀಕ್ಷಣೆ, ನಿಜವಾದ ಪರಿಶೀಲನೆ ಆಗ್ತಾ ಇರ್ತಿದ್ರೆ ಇವತ್ತಲ್ಲಿ ಕೋರೆ ನಡೆಯುವ ಜಾಗದು ಅಲ್ಲ. ಅಧ್ಯಕ್ಷರಾಗಿದ್ದರು, ನಾನು ಇಂಥ ನಿವೃತ್ತ ಅಧಿಕಾರಿ ಅಂತೆಲ್ಲ ಹೇಳಿ ನಾನು ಹಾರ್ಟ್ ಪೇಷಂಟ್, ನನಗೆ ಅಲ್ಲಿ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನಾವು ಕೂಡ ಇದ್ದೆವು ಆ ಹೋರಾಟದಲ್ಲಿ. ಅವತ್ತು ಕೂಡ ನಾವಿದ್ದೆವು, ಇವತ್ತು ಆ ಹೋರಾಟ ಮಾಡ್ತೇವೆ. ಆದರೆ ಇವತ್ತು ಅವರೇ ಕೋರೆಗೆ ಒಂದು ಲೈಸೆನ್ಸ್ ತಗೊಂಡು ಈ ದುಡ್ಡಿನ ಹಿಂದೆ ಬಿದ್ದಿದ್ದಾರೆ. ತಮ್ಮಪ್ಪಗೌಡರು, ಪುಂಬಡಿ ತಮ್ಮಪ್ಪಗೌಡರು, KMC ಅವರು ಕಲ್ಲಿನ ಕೋರೆ ರೋಡ್ ಹತ್ತುವರೆಗೆ ಮಾಣಿ ಮೈಸೂರು ಮಾಡುವಾಗ ಅವರಿಗೆ ಒಂದು ತಿಂಗಳ ಅವಧಿಯ ಒಂದು ಲೀಸ್ಗೆ ಸರ್ಕಾರದ ಒಪ್ಪಂದ ಮುಖಾಂತರ ನಡೆದಿತ್ತು. ಆಗ ಅವರ ಬ್ಲಾಸ್ಟಿಂಗಿಗೆ ಹೋರಾಟ, ಗಣಿ ವಿರೋಧ ಹೋರಾಟ ಸಮಿತಿ ಮಾಡುವಾಗ ಇದೇ ಕೋರೆ ಮಾಲಕದಂಥ ತಮ್ಮಪ್ಪಗೌಡರು ಅಧ್ಯಕ್ಷರಾಗಿದ್ದರು. ಈಗ ಅದೆಲ್ಲ ನಿಂತ ನಂತರ ಈಗ ಅವರ ಹೆಸರಲ್ಲಿ ಕೋರೆ ಪ್ರಾರಂಭ ಆಗಿದೆ. ಪರ್ಮಿಷನ್ ಮಾಡಿದ್ದೀರಲ್ಲ, ಇದು ನ್ಯಾಯ ಹಾಗಿದ್ರೆ ಅವರಿಗೆ ನ್ಯಾಯ ಇಲ್ಲ ಅಂತ ನಾನೇ ಕೇಳಿದ್ದೇನೆ. ಅದಕ್ಕೆ ನನಗೆ ಉತ್ತರ ಕೊಡಲಿಲ್ಲ ಅವರು. ನಿನಗೆ ಈ ಪ್ರಾಯದಲ್ಲಿ ಬೇಕಿತ್ತು ಅಂತ ಕೇಳಿದ್ರು. ಅವರೊಂದು ಸಹಕಾರಿ ಸಂಘದ ಡೈರೆಕ್ಟರ್ ಆಗಿದ್ರು, ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಅವತ್ತೇ ಪೂರ್ತಿ ಬಿಟ್ಟುಕೊಂಡಿಲ್ಲ. ಈಗ ನಮ್ಮ ಹೋರಾಟ ಜಾಸ್ತಿ ಆಗ್ತಾ ಹೋಗುವಾಗ ಅವರು ರಾಜೀನಾಮೆ ಕೊಟ್ಟು ಹೊರಗೆ ನಿಂತಿದ್ದಾರೆ. ಅದರ ಜೊತೆಲಿ ಈಗ 1 ವರ್ಷ ಹೊರ ನಿಂತಿದ್ದು, ಈಗ ಸ್ಟಾರ್ಟ್ ಮಾಡಲಿಕ್ಕೆ ಇವರು ಸರ್ಕಾರಿ ಗವರ್ಮೆಂಟ್ ಸ್ಕೂಲ್ನ HM ಮತ್ತೆ STMC ಅಧ್ಯಕ್ಷ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ನನಗೆ ಏನೂ ತೊಂದರೆ ಇಲ್ಲ.
ನೀವು ಸ್ಟಾರ್ಟ್ ಮಾಡಿರೋದು. ಮೀನಾಕ್ಷಿ ಕಮಿಟಿ ಅವರು ಹೇಗೆ ಕೊಟ್ಟರು? ಅವರ ಶಬ್ದ ಸಾಲೆ ಬಿಟ್ಟು ಬ್ಲಾಸ್ಟಿಂಗು ಬೆಳಿಗ್ಗೆ ಒಂದು 3 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಕೆಲಸ. ಬರೋದು, ಗಾಡಿ ಬರೋದು ಹೋಗೋದು, ಮತ್ತು ಅವರ ಇದು ಮೆಷಿನ್ ವರ್ಕ್. ಇವಾಗ ಸುತ್ತಮುತ್ತಲಲ್ಲಿ ಕೂಡ ಶಾಲೆಗೆ ಹೋಗೋ ಮಕ್ಕಳಿದ್ದಾರೆ. ಈ ಎಕ್ಸಾಮ್ ಟೈಮಲ್ಲಿ ಕೂಡ ಮಕ್ಕಳಿಗೆ ರೋಡಲ್ಲಿ ಒಂದು ಸ್ವಾತಂತ್ರ್ಯವಾಗಿ ನಡೆದಾಡುವಂಥ ಪರಿಸ್ಥಿತಿ ಕೂಡ ಇಲ್ಲ. ಮತ್ತು ಶಾಲಾ ಸಮಯದಲ್ಲಿ ಆಟ ಆಡುವಂಥ ಪರಿಸ್ಥಿತಿ ಕೂಡ ಇಲ್ಲ. ಶಾಲಾ ಕ್ರೀಡಾಂಗಣ ಅಷ್ಟು ಧೂಳಲ್ಲಿ ಕೂಡ ಇರ್ತದೆ. ಯಾಕಂದರೆ ಶಾಲಾ ಕ್ರೀಡಾಂಗಣ ಪಕ್ಕಕ್ಕೆ ಅವರಷ್ಟು ರಾಜಾರೋಷವಾಗಿ ಒಂದು ಗ್ರಾಮದಲ್ಲಿ ಅಕ್ರಮವಾಗಿ ನಡೆಸಿಕೊಂಡಿದ್ದರು. ನಮ್ಮ ಮರ್ಕಂಜ ಗ್ರಾಮಸ್ಥರ ಒಂದು ಧಮಕಿ ಹಾಕುವ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಅವರ ಒಂದು ಅಹಂಕಾರ ಎಷ್ಟು ಅಂತ ನಮಗೆ ಕಂಡು ಬರ್ತಿದೆ. ಹಾಗಾದರೆ ನಾವು ಯಾರು ಜೀವವೂ ಇಲ್ವ ಅಂತ ಹೇಳುವಂಥ ಪರಿಸ್ಥಿತಿ ಮರ್ಕಂಜ ಗ್ರಾಮಸ್ಥರಲ್ಲಿ ಹುಟ್ಟಿದೆ. ಆದ ಕಾರಣ ಈಗ ಚುನಾವಣಾ ನೀತಿ ಸಂಹಿತೆ ಇದೆ. ಆದ ಕಾರಣ ಸ್ವಲ್ಪ ತಹಸೀಲ್ದಾರರ ಮಾತಿನ ಮೇರೆಗೆ ಈಗ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಮುಂದಿನ ಚುನಾವಣಾ ನೀತಿ ಸಂಹಿತೆ